Good morning, everybody. Today's class will discuss about Kali Kannada, grade 4th, 7th chapter. Sahane, patience. Sahane, patience. 7ನೇ ಪಾಠ ಸಹನೆ. ಒಂದು ಊರಿನಲ್ಲಿ ಒಬ್ಬ ಸಿರಿವಂತನಿದ್ದ. ದೇರ್ ವಾಸ್ ಎ ರಿಚ್ ಮ್ಯಾನ್ ಇನ್ ಎ ವಿಲೇಜ್. ಅವನು ತುಂಬ ಸದ್ಗುಣಶಾಲಿಯೂ ಆಗಿದ್ದ. ಹಿ ವಾಸ್ ವೆರಿ ಗುಡ್ ಆ್ಯಂಡ್ ವರ್ಟ್ಯುವಸ್. ಅವನ ಹೆಸರು ಸುಗುಣ ಪಾಟೀಲ. ಹಿಸ್ ನೇಮ್ ವಾಸ್ ಸುಗುಣ ಪಾಟೀಲ್. ಅವನ ಬಳಿ ಒಬ್ಬ ಪ್ರಾಮಾಣಿಕ ಹಾಗೂ ನಿಷ್ಠಾವಂತನಾದ ಸೇವಕನಿದ್ದ. ಹಿ ಹ್ಯಾಡ್ ಆ್ಯನ್ ಹಾನೆಸ್ಟ್ ಆ್ಯಂಡ್ ಲೋಯಲ್ ಸರ್ವೆಂಟ್ ನೇಮ್ಡ್ ಕೆಂಪರಾಜು. ಆತನನ್ನು ಕಂಡರೆ ಸುಗುಣ ಪಾಟೀಲರಿಗೆ ತುಂಬ ಪ್ರೀತಿ ಇತ್ತು. ಸುಗುಣ ಪಾಟೀಲ್ ಲವ್ಡ್ ಹಿಮ್ ವೆರಿ ಮಚ್. ಯಾವುದೇ ಕೆಲಸವನ್ನಾದರೂ ನಂಬಿಕೆಯಿಂದ ಕೆಂಪರಾಜುಗೆ ವಹಿಸುತ್ತಿದ್ದರು. ಹಿ ವುಡ್ ಎಂಟ್ರಸ್ಟ್ ಎನಿ ವರ್ಕ್ ಟು ಕೆಂಪರಾಜು ವಿತ್ ಟ್ರಸ್ಟ್. ಒಂದು ದಿನ ಕೆಂಪರಾಜು ಮನೆಯನ್ನು ಶುಚಿಗೊಳಿಸುತ್ತಿದ್ದ. ಒನ್ ಡೇ ಕೆಂಪರಾಜು ವಾಸ್ ಕ್ಲೀನಿಂಗ್ ದ ಹೌಸ್. ಮೇಜು ಒರೆಸುವಾಗ ಅಕಸ್ಮಾತ್ ಮೇಲಿದ್ದ ಹೂದಾನಿ ಕೆಳಗೆ ಬಿದ್ದು ಒಡೆದು ಚೂರಾಯಿತು. ವೈಲ್ ವೈಪಿಂಗ್ ದ ಟೇಬಲ್ ಎ ವೇಸ್ ಲೈಕ್ ಫ್ಲವರ್ ಪಾಟ್. ಓಕೆ, ಹೂದಾನಿ ಮೀನ್ಸ್ ಫ್ಲವರ್ ಪಾಟ್ ಆನ್ ದ ಟೇಬಲ್ ಆಕ್ಸಿಡೆಂಟಲಿ ಫೆಲ್ ಡೌನ್ ಆ್ಯಂಡ್ ಬ್ರೋಕ್ ಇನ್ ಟು ಪೀಸಸ್. ಅದೇ ಹೊತ್ತಿಗೆ ಅಲ್ಲಿಗೆ ಬಂದಿದ್ದ ಸುಗುಣ ಪಾಟೀಲರು ಅದನ್ನು ಗಮನಿಸಿದರು. ಸುಗುಣ ಪಾಟೀಲ್ ಹೂ ಹ್ಯಾಡ್ ಕಮ್ ದೇರ್ ಅಟ್ ದ ಟೈಮ್ ನೋಟಿಸ್ಡ್ ಇಟ್, ಅಬ್ಸರ್ವ್ಡ್ ಇಟ್. ನಾವು ಕನ್ವರ್ಸೇಷನ್ ಸ್ಟಾರ್ಟಿಂಗ್. ಸುಗುಣ ಪಾಟೀಲ, ಏನಿದು ಹೂದಾನಿ ಒಡೆದು ಹೋಗಿದೆ? ಸುಗುಣ ಪಾಟೀಲ್ ಈಸ್ ಆಸ್ಕಿಂಗ್ ಟು ದ ಕೆಂಪರಾಜು. ವಾಟ್ ಈಸ್ ದಿಸ್? ದ ಫ್ಲವರ್ ಪಾಟ್ ಈಸ್ ಬ್ರೋಕನ್ಡ್, ದ ವೇಸ್ ಈಸ್ ಬ್ರೋಕನ್ಡ್. ನಾವು ದ Suguna Patil asking to the Kemparaju. Now Kemparaju servant is telling to the Suguna Patila, yes owner, yes dhani, ಹೌದು ಧಣಿ, ಮೇಜು ಒರೆಸುವಾಗ ಕೈ ತಗುಲಿ ಬಿದ್ದು ಹೋಯಿತು. ಎಸ್ ಓನರ್, ಇಟ್ ಸ್ಲಿಪ್ಡ್ ಆ್ಯಂಡ್ ಫೆಲ್ ವೈಲ್ ವೈಪಿಂಗ್ ದ ಟೇಬಲ್. ಓಕೆ, ಯಾ, ದಿಸ್ ಈಸ್ ದ first part of the video, Sahane chapter, first part of the video. Second part of the video I will upload later, and question answer also I will upload later. ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.